ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ 9 ದಿನ ಕಳೆದಿದೆ. ಅರೆಸ್ಟ್ ಆದಾಗಿನಿಂದಲೂ ಕೂಡ ದರ್ಶನ್ ಸೇರಿ 17 ಜನ ಆರೋಪಿಗಳನ್ನ ಪೊಲೀಸರು ಕಸ್ಟಡಿಯಲ್ಲಿ ರೋಸ್ಟಿಂಗ್ ಮಾಡಿದ್ದಾರೆ. ನಾಳೆ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯವಾಗುತ್ತೆ. ವಾಟ್ ನೆಕ್ಸ್ಟ್ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಾಳೆ ಕೋರ್ಟ್ಗೆ ಮತ್ತೆ ಹಾಜರುಪಡಿಸುತ್ತಾರೆ 17 ಜನ ಆರೋಪಿಗಳನ್ನ ಪೊಲೀಸರು. ಪ್ರಕರಣದ ತನಿಖೆಯ ಸಂಬಂಧ ಪೇಪರ್ ವರ್ಕ್ ಅನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ವಿಚಾರಣೆ ಪೂರ್ಣಗೊಳ್ಳುವಂತಹ ಸಾಧ್ಯತೆ ಇದೆ. ತನಿಖೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಪುನಃ ಕಸ್ಟಡಿಗೆ ಕೇಳಲಿಕ್ಕೆ ನಿರ್ಧಾರ. ಬಹುತೇಕ ನಾಳೆ ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲು ಸೇರುವಂತಹ ಸಾಧ್ಯತೆ ಇದೆ. 2 ಬಾರಿ ಇಲ್ಲಿಯವರೆಗೂ ಪೊಲೀಸ್ ಕಸ್ಟಡಿಗೆ ಕೊಟ್ಟಿತ್ತು ಕೋರ್ಟ್. ನಾಳೆಗೆ ಅವರ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದೆ. ನಾಳೆ ಮತ್ತೆ ನ್ಯಾಯಾಧೀಶರ ಎದುರು 17 ಜನ ಆರೋಪಿಗಳನ್ನು ಪ್ರೆಸೆಂಟ್ ಮಾಡ್ತಾರೆ. ನ್ಯಾಯಾಧೀಶರ ಎದುರು ವಾದ ಪ್ರತಿವಾದ ಮತ್ತೆ ನಡೆಯುತ್ತೆ. ಅಲ್ಲಿ ನ್ಯಾಯಾಧೀಶರು ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ವಿಧಿಸ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಕಳೆದ ಬಾರಿ ಅಂದ್ರೆ ಲಾಸ್ಟ್ ಟೈಮ್ ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಇವರ ಪೊಲೀಸ್ ಕಸ್ಟಡಿಯನ್ನು ವಿಸ್ತರಣೆ ಮಾಡಲಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಸಹಜವಾದಂತಹ ಪ್ರಶ್ನೆ, ಕುತೂಹಲ, ನಾಳೆ ಕೋರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗಿಗೆ ಏನಾಗಬಹುದು ಅಂತೇಳಿ ಮತ್ತೆ ಪೊಲೀಸ್ ಕಸ್ಟಡಿ ಕೇಳಬಹುದಾ SPP ಅವರು, ಇಲ್ಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸುವಂತಹ ಸಾಧ್ಯತೆ ಇದೆಯಾ? ಪ್ರೇಮ್, ಜೂನ್ 11ನೇ ತಾರೀಕು ಮಂಗಳವಾರ ಮೈಸೂರಿನಲ್ಲಿ ನಟ ದರ್ಶನ್ನನ್ನು ಅರೆಸ್ಟ್ ಮಾಡಿ ಬೆಂಗಳೂರು ಪೊಲೀಸರು ಕರೆತಂದಿದ್ರು. ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮೊದಲಿಗೆ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದ್ರು. 6 ದಿನಗಳು ಮುಗಿಯುವುದರ ಒಳಗಾಗಿ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಈ ನಡುವೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ಅಷ್ಟು ದಿನ ಒಂದಷ್ಟು ಸ್ಪಾಟ್ ಮಹಜರ್ ಪ್ರಕ್ರಿಯೆ, ಎವಿಡೆನ್ಸ್ಗಳನ್ನು ಕಲೆ ಹಾಕೋದು, ಮತ್ತೆ ಆರೋಪಿಗಳ ಸ್ವಇಚ್ಛಾ ಹೇಳಿಕೆ, ಈ ಎಲ್ಲ ದಾಖಲಾತಿಗಳನ್ನು, ಈ ಎಲ್ಲ ತನಿಖಾ ಬೆಳವಣಿಗೆಗಳೇನಿದೆ ಅವೆಲ್ಲವನ್ನ ಕೂಡ ಇದೀಗ ಪೊಲೀಸರು ಮಾಡಿ ಮುಗಿಸುವ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ನಾಳೆ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಕಾರಣ ಇಷ್ಟೇ, ನಾಳೆ ಇವರ ಪೊಲೀಸ್ ಕಸ್ಟಡಿ ಅವಧಿ ಏನಿದೆ ಅದು ಅಂತ್ಯವಾಗುತ್ತೆ. ಹೀಗಾಗಿ ನಾಳೆ ಮಧ್ಯಾಹ್ನದ ಬಳಿಕ ನ್ಯಾಯಾಧೀಶರ ಮುಂದೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಹಾಜರುಪಡಿಸುವ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ಹಾಗಾದ್ರೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆಯುವ ಹುಮ್ಮಸ್ಸಿನಲ್ಲಿ ಏನಾದರೂ ಪೊಲೀಸರಿದ್ದಾರಾ? ಆದ್ರೆ ಸದ್ಯದ ಮಟ್ಟಿಗೆ ನೋ ಅಂತಿವೆ ಪೊಲೀಸ್ ಮೂಲಗಳು. ಪ್ರೇಮ್, ಕಾರಣ ಇಷ್ಟೇ, ಎಲ್ಲ ವಿಚಾರಣೆಗಳನ್ನ ಈಗಾಗಲೇ ಮಾಡಿ ಮುಗಿಸಲಾಗಿದೆ. ಸ್ಪಾಟ್ ಮಹಜರ್ ಇರ್ಬೋದು, ಆರೋಪಿಗಳ ಹೇಳಿಕೆ ಇರ್ಬೋದು, ಮತ್ತೆ ಸಾಕ್ಷಿಗಳ ಸಂಗ್ರಹ ಇರ್ಬೋದು, ಸ್ಥಳ ಪಂಚನಾಮೆ ಇರ್ಬೋದು, ಈ ಎಲ್ಲವನ್ನ ಕೂಡ ಈಗಾಗಲೇ ಮಾಡಿ ಮುಗಿಸಾಗಿದೆ. ಹೀಗಾಗಿ ಮತ್ತೆ ಪೊಲೀಸ್ ಕಸ್ಟಡಿ ಅವಶ್ಯಕತೆ ಇಲ್ಲ ಅನ್ನೋ ಮಾತುಗಳು ಪೊಲೀಸ್ ಮೂಲಗಳಿಂದ ಕೇಳಿಬರ್ತಿದೆ. ಹೀಗಾಗಿ ನಾಳೆ ಮಧ್ಯಾಹ್ನದ ಬಳಿಕ ಮಾನ್ಯ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಕೇಳುವ ಸಾಧ್ಯತೆ ಇದೆ. ಹೀಗಾಗಿ ಕಳೆದ 9 ದಿನಗಳಿಂದ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿದ್ದಂತಹ ದರ್ಶನ್ ಅಂಡ್ ಗ್ಯಾಂಗ್ಗೆ ಇವತ್ತು ಬಹುತೇಕ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಕೊನೆ ದಿನ. ಹೀಗಾಗಿ ನಾಳೆ ಎಲ್ಲ ಆರೋಪಿಗಳನ್ನ, ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಆ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಕೇಳ್ತಾರೆ. ಹೀಗಾಗಿ ಬಹುತೇಕ ನಾಳೆ ಸಂಜೆ ವೇಳೆಗೆ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರೋದು ಬಹುತೇಕ ಖಚಿತ ಅಂತಿವೆ ಪೊಲೀಸ್ ಮೂಲಗಳು. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ. ನಾಳೆ ಒಂದಂತೂ ಗೊತ್ತಾಗುತ್ತೆ ಏನಾಗುತ್ತೆ ಅನ್ನೋದು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಅತಿ ದೊಡ್ಡ ಅಪ್ಡೇಟ್. ಕೊಲೆ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ ಡೆವಿಲ್ ದರ್ಶನ್. ಪೊಲೀಸ್ ವಿಚಾರಣೆಯಲ್ಲಿ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಲೆಯಾದಂತಹ ವ್ಯಕ್ತಿಯನ್ನ ವಿಲೇವಾರಿ ಮಾಡಿ, ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ನನ್ನ ಹೆಸರು ಬರಬಾರ್ದು, 30 ಲಕ್ಷ ಹಣ ನೀಡಿರೋದಾಗಿ ದರ್ಶನ್ ತಪ್ಪೊಪ್ಪಿಗೆಯಾಗಿದೆ. ಪೊಲೀಸರು ಶವವನ್ನು ಸಾಗಿಸುವುದಕ್ಕೆ ಭರಿಸಲು ಹಣ, ಇದೆಲ್ಲದಕ್ಕೂ ಕೂಡ ಪ್ರದೂಷ್ಗೆ 30 ಲಕ್ಷ ಹಣವನ್ನ ದರ್ಶನ್ ಕೊಟ್ಟಿದ್ರಂತೆ. ಕೋರ್ಟ್ಗೆ ಪೊಲೀಸರು ಸಲ್ಲಿಸಿರುವಂತಹ ರಿಮ್ಯಾಂಡ್ ಕಾಪಿಯಲ್ಲಿ ಈ ವಿಚಾರವನ್ನ ಪೊಲೀಸರು ದಾಖಲಿಸಿರುವಂತಹದ್ದು. ಹಾಗಾಗಿ ಈ ಕೇಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆಗಳಾಗಿರುವಂತಹದ್ದು. ಕೊಲೆಯಾದಂತಹ ವ್ಯಕ್ತಿಯನ್ನ ವಿಲೇವಾರಿ ಮಾಡಿ ನನ್ನ ಹೆಸರು ಎಲ್ಲೂ ಕೂಡ ಬರಬಾರ್ದು ಅಂಥೇಳಿ ಪೊಲೀಸರ ತನಿಖೆಯಲ್ಲಿ ನಟ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದು ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿರುವಂಥದ್ದು. ಆ ರಿಮ್ಯಾಂಡ್ ಕಾಪಿಯ ಪ್ರತಿಯನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದು ಸ್ವತಃ ದರ್ಶನ್ನೇ ತನಿಖಾಧಿಕಾರಿಗಳ ಎದುರು ಕೊಟ್ಟಂತಹ ಹೇಳಿಕೆ ಆಗಿದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ,
ಇಲ್ಲಿ ಹಣದ ವಹಿವಾಟು ವ್ಯವಹಾರ ನಡೆದಿರೋದು ಕೂಡ ಗೊತ್ತಾಗಿರುವಂಥದ್ದು. ಈಗ 30 ಲಕ್ಷ ಹಣ ಎಲ್ಲಿಂದ ಬಂತು ಅದರ ತನಿಖೆಗೂ ಕೂಡ ಪೊಲೀಸರು ಮುಂದಾಗುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ. ಪೊಲೀಸರ ಸ್ಟೈಲ್ನಲ್ಲಿ ಬಾಯ್ ಬಿಡಿಸಿದ್ದು ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ದರ್ಶನ್ ಅವರು ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ರ ಅಂತ. ಪ್ರೇಮ ಆರೋಪಿಗಳ ಮನೆಗಳ ಮೇಲೆ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸ್ಪಾಟ್ ಮಹಜರ್ಗೆ ಕರೆದೊಯ್ದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ 5-5 ಲಕ್ಷ ಹಣವನ್ನು ಸೀಸ್ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ಅದು ಪ್ರದೋಷ್ ಇರ್ಬೋದು, ರಾಘವೇಂದ್ರ ಇರ್ಬೋದು, ಸಾಕಷ್ಟು ಜನರ ಈ ಹಣವನ್ನು ಹಂಚಿಕೊಂಡಿದ್ರು ಅದಾಗಲೇ. ಹೀಗಾಗಿ ತಲಾ 5 ಲಕ್ಷದಂತೆ ಈ ಹಣವನ್ನು ಸೀಸ್ ಮಾಡುವ ಕೆಲಸವನ್ನ ಪೊಲೀಸರು ಮಾಡಿದ್ರು. ಸ್ವತಃ ಪೊಲೀಸರೇ ಕೋರ್ಟ್ಗೆ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ನಾನು 30 ಲಕ್ಷವನ್ನ ಹಣವನ್ನು ಕೊಟ್ಟಿದ್ದಾಗಿ ಒಪ್ಕೊಂಡಿದ್ದಾರೆ. ರೇಣುಕಾ ಸ್ವಾಮಿಯ ಮೃತದೇಹವನ್ನ ವಿಲೇವಾರಿ ಮಾಡೋದಕ್ಕೆ ಮತ್ತೆ ತನ್ನ ಹೆಸರು ಹೊರಗೆ ಬರದೇ ಇರೋದಕ್ಕೆ, ಈ ಶವವನ್ನ ಸಾಗಿಸೋದಕ್ಕೆ, ಅದ್ರ ಜೊತೆಗೆ ವಕೀಲರ ಫೀಸು ಅಂತೇಳಿ 30 ಲಕ್ಷವನ್ನ ಕೊಟ್ಟಿದ್ದಾಗಿ ಸ್ವತಃ ಆರೋಪಿ ದರ್ಶನ್ ಪೊಲೀಸರ ಮುಂದೆ ತಮ್ಮ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಹೀಗಾಗಿ ಈ ಹೇಳಿಕೆಯನ್ನ ಪೊಲೀಸರು ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಸಲ್ಲಿಸಿದ್ದಾರೆ. ಹೀಗಾಗಿ ಇಲ್ಲಿ ದರ್ಶನ್ ಒಪ್ಪಿಕೊಂಡಂತೆ ಆಗಿದೆ. ಆ 30 ಲಕ್ಷವನ್ನ ಸೀಸ್ ಮಾಡಲಾಗಿದೆ. ಸ್ವತಃ ಪ್ರದೋಷ್ ಕೂಡ ಸ್ವಇಚ್ಛಾ ಹೇಳಿಕೆಯಲ್ಲಿ ಒಪ್ಕೊಂಡಿದ್ದಾನೆ. ದರ್ಶನ್ 30 ಲಕ್ಷ ಹಣವನ್ನ ಕೊಟ್ಟಿದ್ರು, ಈ ಒಂದು ಶವವನ್ನ ವಿಲೇವಾರಿ ಮಾಡೋದಕ್ಕೆ ಅಂತೇಳಿ ಈ 30 ಲಕ್ಷವನ್ನ ಕೊಟ್ಟಿದ್ರು ಅಂತೇಳಿ ಇತರ ಆರೋಪಿಗಳು ಕೂಡ ಒಪ್ಕೊಂಡಿದ್ದಾರೆ. ಈಗ ಇಲ್ಲಿಗೆ ಒಂದು ಕ್ಲಾರಿಟಿಗೆ ಪೊಲೀಸರು ಬಂದಾಗಿದೆ. ಅದಕ್ಕೆ ಬೇಕಾದಂತಹ ಪೂರಕ ಸಾಕ್ಷಿಗಳನ್ನ ಕೂಡ ಕಲೆ ಹಾಕೊಂಡಂತೆ ಕಾಣಿಸ್ತಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.